ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಹೇಳ್ತಿದ್ದು ಕರೆಕ್ಟೇ. ಸಿದ್ದರಾಮಯ್ಯ ಅವರು ಟಗರೆ. ಆ ಟಗರು ಎದುರಿನಿಂದ ಬಂದು ಗುದ್ದಿದ್ರೆ ಈ ಟಗರು ಹಿಂದಿನಿಂದ ಗುದ್ದಿದ್ದು ಗೊತ್ತೇ ಆಗೋದಿಲ್ಲ. ಸಾಹೇಬ್ರೆ, ಹಿಂಗೆಲ್ಲ ಗುದ್ಬಿಟ್ರೆ ಬಂಡೆ ಪರಿಸ್ಥಿತಿ ಇವತ್ತೇನು? ನಾನೇ ನೆಕ್ಸ್ಟ್ ಸಿಎಂ ಅಂತ ಖುಷಿಯಲ್ಲಿ ತೇಲಾಡ್ತಿದ್ದ DK ಸಾಹೇಬ್ರು ಈಗ ನೋಡಿದ್ರೆ ಜೀವನವೇ ವೈರಾಗ್ಯ ಬಂದವರಂತೆ ಶಿವ ಶಿವ ಅಂತಿದ್ದಾರೆ. ಇನ್ನೇನ್ ಮಾಡೋಕೆ ಸಾಧ್ಯ? ಅತ್ಲಗೆ ಸಿಎಂ ಆಗುವ ಕನಸು ಕಾಣ್ತಿದ್ರು. ಆದ್ರೆ ಇತ್ಲಗೆ ನಿಧಾನಕ್ಕೆ ಸಿದ್ದರಾಮಯ್ಯ ಇರುವ ಅಧ್ಯಕ್ಷ ಕುರ್ಚಿ ಕಾಲನ್ನ ಮುರಿದು ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಸ್ಟೈಲೇ ಅದು. ಅವರ ಮನಸ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಅವರು ಯಾವತ್ತೂ ಹೇಳೋದಿಲ್ಲ. ಅವರ ಶಿಷ್ಯರ ಬಾಯಿಂದ ಹೇಳಿಸ್ತಾರೆ. ಹೈಕಮಾಂಡ್ ಕೇಳಿದ್ರೆ ಫಸ್ಟ್ ರ್ಯಾಂಕ್ ಸಿದ್ದು ಹಾಗೆ ನಂಗೆ ಏನೂ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಈಗಲೂ ಅಷ್ಟೇ, ಸತೀಶ್ ಜಾರಕಿಹೊಳಿ ಅವರನ್ನ DKಶಿ ವಿರುದ್ಧ ಎತ್ತಿ ಕಟ್ಟಿ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು ಎಲ್ಲರ ಬಾಯನ್ನ ಮುಚ್ಚಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರ ಪರ ಇರೋದಂದ್ರೆ ಒಬ್ಬರೇ, ಅದು ಉಸ್ತುವಾರಿ ರಣದೀಪ್ ಸುರ್ಜಿವಾಲಾ. DKಶಿ ಅವರ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ. ಅದೇ ಕಾರಣಕ್ಕೆ ಸಿದ್ದು ಬಣ ಸುರ್ಜಿವಾಲರನ್ನ ಓಡಿಸುವ ಪ್ಲಾನ್ ಹಾಕಿದ್ದಾರೆ. ಹೇಗಿದೆ ನೋಡಿ ಪ್ಲಾನ್. ರಣದೀಪ್ ಸುರ್ಜಿವಾಲಾ ಅವರು ಬೆಳಗಾವಿಗೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಗಲಾಟೆ ಮಾಡ್ತಾರೆ, ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. कई बार ना हम मंत्री को खुश करने की कोशिश करते हैं, जैसे वो कर रहे हैं कि सतीश भाई बड़े खुश हो जाए, तो ऐसे ಇದರ ನಂತರ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರನ್ನ ಮುಂದಿಟ್ಟು ಸುರ್ಜಿವಾಲಾ ವಿರುದ್ಧವೇ ಛೂ ಬಿಡ್ತಾರೆ. ಸುರ್ಜಿವಾಲಾ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಅಂತ ಹೈಕಮಾಂಡ್ ಬಳಿ ಚಾಡಿ ಹೇಳ್ಸಿದ್ದಾರೆ. ಹೇಗಾದ್ರೂ ಮಾಡಿ ಸುರ್ಜಿವಾಲರನ್ನ ಕಿತ್ತು ಹಾಕ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಪ್ಲಾನ್. ಯಾಕಂದ್ರೆ ಸುರ್ಜಿವಾಲಾ DK ಶಿವಕುಮಾರ್ ಅವರ ಪರ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಒಳಜಗಳ ಜೋರಾಗಿ ನಡೀತಾ ಇದೆ. ಎಲ್ಲರೂ ವೈರಾಗ್ಯದ ಮಾತು ಆಡ್ತಿದ್ರು, ಒಳಗೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಹಳೆಯ ಸೇಡು ಕೂಡ ಹೌದು. ಹಿಂದೆ ಹಾಸನದಲ್ಲಿ ಕುರ್ಚಿ ಉಳಿಸ್ಕೊಳ್ಳೋಕೆ ಸಿದ್ದರಾಮಯ್ಯ ಅವರ ಸಮಾವೇಶ ಒಂದು ಏರ್ಪಾಡು ಆಗಿತ್ತು. ಸಮಾವೇಶ ಅಂತ ಆದ್ರೆ ಅದನ್ನ ಸುರ್ಜಿವಾಲಾ ಅವರು ಹೈಜಾಕ್ ಮಾಡ್ಬಿಟ್ರು. ಅದನ್ನ ಸಹಿಸಲಾರದೆ ಸಿದ್ದರಾಮಯ್ಯ ಈಗ ಸೇಡು ತೀರ್ಸ್ಕೊಳ್ಳೋಕೆ ಮುಂದಾಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಸೇರಿದಂತೆ DKಶಿ ವಿರುದ್ಧ ಪ್ರಯೋಗಿಸುವ ಪ್ರತಿಯೊಂದು ಅಸ್ತ್ರಕ್ಕೂ ತಡೆಗೋಡೆಯಾಗಿರುವ ಸುರ್ಜಿವಾಲರನ್ನ ಓಡಿಸೋಕೆ ರೆಡಿಯಾಗಿದ್ದಾರೆ. ರಾಹುಲ್ ಗಾಂಧಿಗೆ ಒತ್ತಡ ಕೂಡ ಹೇರಿದ್ದಾರೆ. ಒಟ್ನಲ್ಲಿ ಸಿಎಂ ಕುರ್ಚಿಗಾಗಿ ವಾರ್ ಅನೌನ್ಸ್ ಮಾಡಿರುವ ಕಾಂಗ್ರೆಸ್ ನಾಯಕರ ಗಲಾಟೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವ ಸುರ್ಜಿವಾಲಾ ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.